ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೊಡಗು ಘಟಕದ ವತಿಯಿಂದ ಮಡಿಕೇರಿಯ ಆರೋಹಣ ಯೋಗ ಮತ್ತು ಚಾರಣಿಗರ ತಂಡದ ಸುಮಾರು 31 ಸದಸ್ಯರು ಸೆಪ್ಟೆಂಬರ್ 16ರಿಂದ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಭಾನುವಾರ ಮಡಿಕೇರಿಯ ಭಾರತೀಯ ವಿದ್ಯಾಭವನದಲ್ಲಿ ಜರುಗಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿ. ಭಾಸ್ಕರ್ ಹಾಗೂ ಭಾರತೀಯ ವಿದ್ಯಾಭವನದ ಕಾರ್ಯದರ್ಶಿ ಬಾಲಾಜಿ ಕಶ್ಯಪ್, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಯ್ಯಣ್ಣ, ರಾಜಶೇಖರ್ ಮತ್ತಿತರರು ಯಾತ್ರಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭ ಯೂತ್ ಹಾಸ್ಟೆಲ್ನ ಪ್ರಧಾನ ಕಾರ್ಯದರ್ಶಿ ಅಯ್ಯಣ್ಣ, ಹಿರಿಯ ವೈದ್ಯರಾದ ಡಾಕ್ಟರ್ ಮನೋಹರ್ ಜಿ ಪಾಟ್ಕರ್, ಶ್ರೀರಾಮಾಂಜನೇಯ ಭಜನಾ ಮಂಡಳಿಯ ಸದಸ್ಯರು, ಆರೋಹಣ ಯೋಗ ತಂಡದ ಸದಸ್ಯರು ಚಾರ್ಧಾಮ್ ಯಾತ್ರೆಗೆ ತೆರಳುತ್ತಿರುವ ಚಾರಣಿಗರಿಗೆ ಶುಭ ಹಾರೈಸಿದರು. ಈ ಸಂದರ್ಭ ಆರೋಹಣ ಚಾರಣ ತಂಡದ ಸಂಸ್ಥಾಪಕರು, ಚಾರ್ಧಾಮ್ ಯಾತ್ರೆಯ ನೇತೃತ್ವ ವಹಿಸಿರುವ ಯೋಗ ಗುರು ಕೆ. ಮಹೇಶ್ ಕುಮಾರ್ ಯಾತ್ರೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಆಶೀರ್ವಾದ ನಮಗೆ ಬೇಕು. ಹಾಗೆ ಆರೋಗ್ಯವಾಗಿ ಹೋಗಿ ಬರುವವರೆಗೆ ಎಲ್ಲರಿಗೆ ಯಾವುದೇ ಥರದ ತೊಂದರೆ ಆಗದೆ ಆ ದೇವರ ದರ್ಶನವನ್ನು ನಮಗೆ ಒದಗಿಸಿಕೊಡ್ಲಿ ಅಂತೇಳಿ ಬೇಡ್ಕೊಳ್ತೀವಿ. ಹಾಗೆ ಜೊತೆಯಲ್ಲಿ ಬರುವಂಥ ಎಲ್ರಿಗೂ ನನ್ನ ಒಂದು ಪ್ರೀತಿಯ ಆಹ್ವಾನ. ಹಾಗೆ ಎಲ್ಲರೂ ಚೆನ್ನಾಗಿ ಹೋಗಿ ಬರೋಣ. ಹೋಗಿ ಬಂದ ಮೇಲೆ ನಮ್ಮ ಅನುಭವನ ಇನ್ನೊಮ್ಮೆ ಸಂದರ್ಭ ಸಿಕ್ಕಿದಾಗ ಹಂಚ್ಕೊಳ್ಳೋಣ. ಸೊ ಅಲ್ಲಿ ಹೋದ ತಕ್ಷಣ ನಮ್ಗೆ ಅನ್ಸೋದು ನಮ್ಮ ಬೇಸೇ ಬೇರೆ, ನೇಚರ್ ಬೇಸ್ ಅಂತ ಅರ್ಥ ಆಗುತ್ತೆ. ಇದಕ್ಕಿಂತ ಮೊದಲು ಯೂತ್ ಹಾಸ್ಟೆಲ್ ನೀವು ಹೋಗ್ತಾ ಇದ್ದೀರಾ, ದಯವಿಟ್ಟು ಹೋದ ತಕ್ಷಣ ವ್ಯವಸ್ಥೆ ಬಗ್ಗೆ ತಲೆಗೆಚ್ಕೊಬೇಡಿ. ನೀವು ವ್ಯವಸ್ಥೆನೇ ಒಳ್ಳೆಯದಾಗಬೇಕು ಅಂತ ಆದರೆ ನೀವು ಮನೇಲಿ ಇರೋದು ಒಳ್ಳೆಯದು. ವ್ಯವಸ್ಥೆನ ದಯವಿಟ್ಟು ಯೋಚನೆ ಮಾಡಬೇಡಿ. ನಿಮಗಲ್ಲಿ ಸಾಸಿವೆ ಎಣ್ಣೆನು ಹುಟ್ಟಿರುತ್ತೆ, ಅದು ನೋಡಿದ ತಕ್ಷಣ ಯಾಕಪ್ಪ ಇಲ್ಲ ಬರ್ತಾರೆ, ನಿಮ್ಗೆ ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ನಿಮ್ಗೆ ಅಲ್ಲಿ ನಿಮ್ಮ ಪೂರ್ವಜರಿಗೆ ಯಾವುದಕ್ಕೂ ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ನಿಮಗೆ ದರ್ಶನ ಮಾಡಲಿಕ್ಕೆ ಆಗಲ್ಲ, ಅವರಿಂದನೇ ಆಗುತ್ತೆ. ಎಲ್ಲೂ ಪೂಜೆ ಪುನಸ್ಕಾರ ತೆಂಗಿನಕಾಯಿ ಇಂಥದ್ದೆಲ್ಲ ಮುಟ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಅದನ್ನು ಹೊತ್ಕೊಂಡ್ಬರೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ ನಿಮ್ಗೆ ಅರ್ಥ ಆಗಲ್ಲ. ತುಂಬ ಅಗ್ರೆಸಿವ್. ಆ ಕಡೆ ನಾವಿಲ್ಲಿ ಪುರೋಹಿತರು ಏನು ಕರಿತೀವಲ್ಲ, ಅವ್ರು ನಿಮ್ಮ ಕೈ ಹೇಳ್ಕೊಂಡು ಹೋಗ್ಬಿಡ್ತಾರೆ, ನಿಮ್ಮ ಪಿತೃಗಳಿಗೆ ಹಂಗೆ ಮಾಡ್ತೀವಿ, ಇವ್ರಿಗೆ ಹಿಂಗೆ ಮಾಡ್ತೀವಿ ಅಂತ. ದಯವಿಟ್ಟು ಅದು ಯಾವುದೆಲ್ಲ ಸಿಕ್ಕಾಕೋಬೇಡಿ. ನೀವು ಹೋಗಿರೋದು ಹಿಮಾಲಯಕ್ಕೆ, ದ ಪ್ಯೂರೆಸ್ಟ್ ಪ್ಲೇಸ್ ಆನ್ ಅರ್ತ್. ಇಷ್ಟು ಹೇಳಿ ಐ ವಿಶ್ ಯು ಆಲ್ ದ ಬೆಸ್ಟ್. ಇಟ್ ಈಸ್ ಅನ್ ಆಪರ್ಚುನಿಟಿ ಆಫ್ ಲೈಫ್. ಇದಾದ್ಮೇಲೆ ನೆಕ್ಸ್ಟ್ ಜನರು ಟ್ರೆಕ್ಕಿಂಗ್ ಹೋಗ್ತೀವಿ, ಅದರ ಉತ್ಸವ ಇದ್ದಾರೆ. ಆದರೆ ನಿಮ್ಮ ಈ ಒಂದು ಪೂರ್ವಭಾವಿ ತಯಾರಿಯಿಂದ ಇವತ್ತು ನೀವು ಎಷ್ಟು ಉತ್ಸವ ತಂಡದಲ್ಲಿ ನೀವು ಇದ್ದೀರಾ, ಅದೇ ವರ್ಷ ನೀವು ನಾಳೆ ಚಾರ್ಧಾಮ ಯಾತ್ರೆ ಹೋಗಿ ನಿಮ್ಮ ಎಲ್ಲ ಪ್ರಯಾಣ ಸುಖಕರವಾಗಿ ಯಾವುದೇ ಅಡೆತಡೆ ಇಲ್ಲದೆ ದೇವರು ಸದಾ ನಿಮ್ಮನ್ನು ಆ ಚಾರ್ಧಾಮ ಯಾತ್ರೆಯಲ್ಲಿ ಪಾಲ್ಗೊಂಡು ಅದೇ ಥರ ಪಾಲ್ಗೊಂಡ ನಂತರ ಅದು ಒಳ್ಳೆಯ ಹೆಸರನ್ನು ಮಾಡಿ ನಮ್ಮ ನಿಮ್ಮನ್ನು ಬಿಟ್ಟೋಗಿದ್ದಾರಲ್ಲ, ನಿನ್ನ ಈ ಭೂಮಿಗೆ ನೀವು ಬಿಟ್ಟೋಗಿದ್ದಾರಲ್ಲ, ಅದೇ ನಿಮ್ದು ಇದು ಅಂತ. ಹಾಗಾಗಿ ಅವ್ರು ಹೇಳ್ತಾರಾಗ ನಿಮಗೆ ನಮಗೆ 3 ಋಣ ಇರ್ತದೆ, ಆ ಋಣಗಳನ್ನು ನಾವು ತೀರಿಸಬೇಕಾಗತ್ತೆ ಅಂತ. ಒಂದು ದೇವರ ಋಣ ಅಂತ. ದೇವರು ನಮ್ಮನ್ನ ಈ ಭೂಮಿ ಮೇಲೆ ನಾವು ಬರಲಿಕ್ಕೆ ಕಾರಣ, ಸೊ ಅದರ ಋಣ. ಹಾಗೆಯೇ ಪಿತೃ ಋಣ ಅಂತ. ಯಾಕಂದ್ರೆ ನಮ್ಮ ಹುಟ್ಟಿಗೆ ಕಾರಣರಾದ ಒಂದು ಪಿತೃಗಳು, ಅವರ ಋಣ ಇರುತ್ತೆ. ಯೂತ್ ಹಾಸ್ಟೆಲ್ ಆಫ್ ಅಸೋಸಿಯೇಷನ್ ಕೊಡಗು ಇದರ ಘಟಕದ ವತಿಯಿಂದ ನಾವು ಆರೋಹಣ ಯೋಗದ ತಂಡದವರು, ಭಾರತೀಯ ವಿದ್ಯಾಭವನದಲ್ಲಿ ಯೋಗಾಭ್ಯಾಸ ಮಾಡುವಂತಹ ತಂಡದವರ ಜೊತೆಗೆ ಈ ತಿಂಗಳ ಸೆಪ್ಟೆಂಬರ್ ತಿಂಗಳ 16ರಂದು ಚಾರ್ಧಾಮ್ ಯಾತ್ರೆಗೆ ಹೋಗ್ತಾ ಇದ್ದೇವೆ. 31 ಮಂದಿಯ ಬೃಹತ್ ತಂಡ ನಮ್ಮದು. ನಾಳೆ ದಿನ ಡೆಹ್ರಾಡೂನ್ ಮೂಲಕ ವಿಮಾನದಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಯೂತ್ ಹಾಸ್ಟೆಲ್ನ ಅವರ ಘಟಕದ ವತಿಯಿಂದ ನಮಗೆ ಅಲ್ಲಿಂದ ಮುಂದಕ್ಕೆ ಚಾರ್ಧಾಮಕ್ಕೆ ನಾವು ಯಾತ್ರೆ ಹೋಗ್ತಾ ಇದ್ದೇವೆ. ಚಾರ್ಧಾಮ ಯಾತ್ರೆಯಲ್ಲಿ ಯಮುನೋತ್ರಿ, ಗಂಗೋತ್ರಿ, ಬದ್ರಿನಾಥ್ ಮತ್ತು ಕೇದಾರ್ನಾಥ್, ಇದರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳು ನಾವು ನಡಿಗೆಯಲ್ಲೇ ಹೋಗುವಂಥ ಒಂದೆರಡು ಜಾಗ ಉಂಟು, ಯಮುನೋತ್ರಿ ಮತ್ತು ಕೇದಾರನಾಥ್. ಹಿಮಾಲಯದ ತಪ್ಪಲಿರುವಂತಹ ಶಿವನ ಪವಿತ್ರ ಕ್ಷೇತ್ರ ಕೇದಾರನಾಥ.
ಹಿಂದೂಗಳಿಗೂ ಕೂಡ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಕೇದಾರನಾಥ್, ಬದ್ರಿನಾಥ್ ಇರ್ಬೋದು. ಹಾಗೆ ಗಂಗಾ ನದಿಯ ಉಗಮ ಸ್ಥಾನ ಮತ್ತು ಬೇರೆ ಬೇರೆ ಪ್ರಯೋಗಗಳು, ಸಂಗಮ ಸ್ಥಾನಗಳು, ನದಿಗಳ ಸಂಗಮ ಸ್ಥಾನಗಳ ಸಂದರ್ಶನ ಕೂಡ ಇದರಲ್ಲಿರ್ತವೆ. ಸುಮಾರು 15 ದಿನಗಳ ಈ ಪ್ರವಾಸಕ್ಕೆ ಈ ದಿನ ಯೂತ್ ಹಾಸ್ಟೆಲ್ ವತಿಯಿಂದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು.